ಏನಾಗಿದೆ ನನಗೆ? ಇಷ್ಟು ದೂರ ಬಂದು ಸೋಲು ಒಪ್ಕೋತಿದ್ದೀನಿ. ಈ ಕೇಸ್ ಸಂಬಂಧಪಟ್ಟಿರೋ ಎಲ್ಲ ಎವಿಡೆನ್ಸ್ ಸಿಕ್ಕಿದ್ರು ಕೊಲೆಗಾರ ಯಾರು ಅಂತ ನಾನು ಕಂಡುಹಿಡಿಯೋಕ್ಕಾಗ್ತಿಲ್ಲ. ನಾನೇನೋ ಮಿಸ್ ಮಾಡ್ತಿದ್ದೀನಿ ಅನ್ಸುತ್ತೆ. ಓಕೆ, ಮೊದಲಿಂದ ಶುರು ಮಾಡೋಣ. ಕೊಲೆ ಆಗಿರೋದು 10 ವರ್ಷದ ಒಂದು ಹುಡುಗಿ. ಅಲ್ಲ 10 ವರ್ಷದ ಇಬ್ರು ಹುಡುಗಿರು. ಹೌದು, ಕೊಲೆ ಆಗಿರೋದು ಇಬ್ರು ಹುಡುಗಿರು, ಟ್ವಿನ್ಸ್. 4th ಸ್ಟ್ಯಾಂಡರ್ಡ್ ಓದ್ತಿದ್ರು, ಒಂದೇ ಸ್ಕೂಲ್, ಗೋಧಿ ಬಣ್ಣ, ಆ ಬಾಯ್ ಕಟ್ ಮಾಡಿದ ಹೇರ್ ಸ್ಟೈಲು, ಎಲ್ಲದಕ್ಕಿಂತ ಮಿಗಿಲಾಗಿ ಆ ಪುಟ್ಟ ನಗು. ಫೋಟೋದಲ್ಲಿ ನೋಡಿದ ಮುಖಗಳನ್ನ ನೇರವಾಗಿ ನೋಡಕ್ಕೆ ಆಗಲಿಲ್ಲ, ಅಷ್ಟು ಕ್ರೂರವಾಗಿ ಸಾಯಿಸಿದ್ದ ಆ ಕೊಲೆಗಾರ. ಕೊಲೆ ಆಗಿರೋ ಡೇಟ್ ಬಂದು ಏಪ್ರಿಲ್ 6, ಸೋಮವಾರ ಬೆಳಗ್ಗೆ. ಅವ್ರ ಅಪ್ಪ ಅಮ್ಮ ಇಬ್ರು ಆಫೀಸ್ಗೆ ಹೋಗಿದ್ರು. ಸೊ ಸರಿಯಾದ ಟೈಮ್ ನೋಡ್ಕೊಂಡು ಈ ರೀತಿ ಒಳಗೆ ನುಗ್ಗಿದಾನೆ ಅನ್ಸುತ್ತೆ. ಬಲವಾದ ರಾಡಿಂದ ತಲೆ ಹೊಡೆದು ಸಾಯಿಸಿದ್ದಾನೆ. ದ ಇಂಟ್ರೆಸ್ಟಿಂಗ್ ಪಾರ್ಟ್ ಇಸ್, 2 ಬಾಡಿನೂ ಕ್ರಾಸ್ ಸಿಂಬಲ್ ರೀತಿ ಜೋಡಿಸಿ ಹೋಗಿದ್ದಾನೆ. ಯಾಕೆ? ಅಂಡ್ ದ ಬಿಗ್ಗೆಸ್ಟ್ ಕ್ವಶನ್ ಇಸ್, ಕೊಲೆ ಮಾಡಿದ ಕಾರಣ ಏನಾಗಿತ್ತು ಆ ಕೊಲೆಗಾರನ ಮೋಟಿವ್? ಹೋಗಮ್ಮ ದೇವಿ, ಕೆಲ್ಸ ನೋಡ್ಕೋ. ಪಕ್ಕದ ಮನೆಯವರೆಲ್ಲ ಬೈತಾವ್ರೆ, ನಿಮ್ ಮಗ ಒಬ್ಬೊಬ್ನೇ ಕೋಟ್ ಹಾಕೊಂಡು ಹಬ್ಬೆ ಪೆರಿತರ ಯಾಕೆ ಓಡಾಡ್ತಾವ್ರೆ? ಹೋಗಮ್ಮ, ಬೈಯೋರ್ ಬಾಯ್ ಮಣ್ಣಾಕಮ್ಮ. ಅವ್ರಿಗೇನು ಗೊತ್ತು ನನ್ನ ಟ್ಯಾಲೆಂಟು. ನಾಳೆ ಫಿಲಮಲ್ಲಿ ಚಾನ್ಸ್ ಸಿಗ್ಬೇಕಂದ್ರೆ ಈ ಥರ ಎಲ್ಲ ಪಾರ್ಟ್ ಮಾಡಿರಲೇಬೇಕು. ಎಲ್ಲಿದ್ದೆ ನಾನು? ಆ ಕೊಲೆಗಾರನ ಮೋಟಿವ್ ಏನಾಗಿತ್ತು?